ನಾವಿವತ್ತು ಬಾದಾಮಿಯಲ್ಲಿದ್ದೇವೆ. ಬಾದಾಮಿಯ ಗುಹಾ ದೇವಾಲಯಗಳು ತುಂಬಾ ಚೆನ್ನಾಗಿದೆ ಅತೀತ್. ಜೊತೆ ಚಂದ್ರ ಸೌಗಂಧಿಕರ್ ಅವರಿದ್ದಾರೆ. ಅವರೊಟ್ಟಿಗೆ ನಾವು ಮಾತಾಡೋಣ ಬಾದಾಮಿಯ ಬಗ್ಗೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಬಾದಾಮಿಯ ಗುಹಾ ದೇವಾಲಯಗಳನ್ನು ನೋಡಲಿಕ್ಕೆ ಬಂದಿದ್ದೇವೆ. ನನಗೆ ಬಹಳ ವರ್ಷಗಳಿಂದ ಈ ಗುಹಾ ದೇವಾಲಯವನ್ನು ನೋಡಬೇಕು ಅಂತ ಹೇಳುವ ಕನಸು ಇತ್ತು. ಯಾಕೆಂದರೆ ನಾನು ಅಜಂತ ಎಲ್ಲೋರದ ದೇವಾಲಯಗಳನ್ನು ಬಹಳ ಹಿಂದೆ ನೋಡಿದ್ದೆ. ಆದ ಕಾರಣ ಇದ್ರ ಬಗ್ಗೆ ಯಾವಾಗಲೂ ಕನಸು ಕಾಣ್ತಾ ಇದೆ. ಇದೊಂದು ಅದ್ಭುತವಾದ ಪ್ರದೇಶ ಅನ್ಬೋದು. ಕನ್ನಡ ನಾಡಿನಲ್ಲಿ ಇದೊಂದು ಎಲ್ಲರೂ ಬಂದು ನೋಡಬೇಕಾದ ಸ್ಥಳ. ಹಿಂದೂಗಳದು, ಜೈನರು, ಬುದ್ಧಿಸ್ಟು ಎಲ್ಲ ಮೂರು ಪಂಥದ ಜನಗಳು ಈ ದೇವಾಲಯಗಳನ್ನು ಡೆವಲಪ್ ಮಾಡಿರೋದು, ಆಮೇಲೆ ಇಲ್ಲಿಯ ಪುಲಕೇಶಿ ಆಳಿರುವ ಈ ನೆಲದ ಒಂದು ಶಿಲ್ಪಕಲೆ, ಇಲ್ಲಿಯ ಮೌಲ್ಯ, ಇದನ್ನು ನೋಡೋದಕ್ಕಾಗಿ ಎಲ್ಲರೂ ಬರಬೇಕು. ನಾವಿವಾಗ ಭೂತನಾಥ ಪರಿಸರದಲ್ಲಿದ್ದೇವೆ. ಭೂತನಾಥೇಶ್ವರ ಗುಡಿಯ ಪರಿಸರದಲ್ಲಿದ್ದೇವೆ. ತುಂಬ ಅದ್ಭುತವಾದ ಶಿಲ್ಪಕಲಾ ತಾಣ ಅನ್ಬೋದು ಇದನ್ನು. ನನಗೆ ಹಂಪೆಯನ್ನೇ ನೆನಪಿಸ್ತಾ ಇದೆ ಈ ಬಾದಾಮಿಯ ಈ ಕಲ್ಲಿನ ಕಟ್ಟಡಗಳು, ಇಲ್ಲಿಯ ವಿನ್ಯಾಸಗಳು ಎಲ್ಲ. ಎಲ್ಲರೂ ಬನ್ನಿ, ಮತ್ತೊಮ್ಮೆ ಈ ಬಾದಾಮಿಯನ್ನು ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಇಷ್ಟು ಬ್ಯೂಟಿಫುಲ್ ಆದ ಸೀನರಿ ನೋಡಬೇಕಂದ್ರೆ ಬಾದಾಮಿಗೆ ಬರಬೇಕು.